floodgate is kidney. Second floodgate is cancer. ಆಮೇಲೆ ಕ್ಯಾನ್ಸರಲ್ಲಿ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಇಟ್ ವರ್ಕ್ಸ್ ಲೈಕ್ ಎನಿಥಿಂಗ್. ದಟ್ ಇನ್ ಅವರ್ ಆಯುರ್ವೇದ there is no treatment for incurable diseases. We are not supposed to treat like that it has written. Otherwise, any diseases if they come, ಆ ಡಿಸೀಸ್ನ ಡಿಫೈನ್ ಮಾಡಿಲ್ಲ ಅಂದ್ರೂ ಒಂದು ಸ್ಟ್ಯಾಂಡರ್ಡೈಸ್ ಡಿಫೈನ್ ಮಾಡಿಬಿಟ್ಟಿದ್ದೀನಿ ಪ್ರೋಟೋಕಾಲ್. ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ಇನ್ ಆಯುರ್ವೇದ that I have defined the treatment protocols to each and every diseases. Nobody has done it yet. ಒಂದು ಸಾರ್ವಜನಿಕರ ದೃಷ್ಟಿಯಿಂದ ಒಂದು ನೀವು ಹೇಳಬಹುದಾದ ಒಂದು ವಿವರಣೆ ಏನಂದರೆ, ಆರೋಗ್ಯ ಅನ್ನೋದು ಎಲ್ರಿಗೂ ನನ್ನೂ ಸೇರಿದಾಗೆ ಇಡೀ ಜನಗಳಿಗೆ ಆರೋಗ್ಯ ಅನ್ನೋದು ಮುಖ್ಯ. ದ ಅದರ್ ಪಾರ್ಟ್ ಆಫ್ ದ ಸ್ಟೋರಿ ಈಸ್ ದಟ್ ರೋಗ ಇದೆಯಲ್ಲ ಅದು ಗುಮ್ಮ, ಅದನ್ನು ಕಂಡ್ರೆ ಭಯ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೊರತು ಆರೋಗ್ಯ ಬರಲ್ಲ. ಹೌದು. ಸೊ ಇದನ್ನು ನಾವು ಕನ್ವಿನ್ಸ್ ಮಾಡಬೇಕಾದ್ರೆ ಯು ಸೆಡ್ ಹೋಪ್, ಐ ಸೇ ಗುಡ್ ಹೋಪ್. ಇದನ್ನು ಟೆಸ್ಟಿಮೋನಿ ಸಹಿತ ನಾವು ಜನಗಳಿಗೆ ಹೇಳುವಂಥ ವಿಧಾನ ಇದೆಯಲ್ಲ, ಇದುವರೆಗೂ ಆ ಥರದ್ದಿಲ್ಲ. ನಾನು ಹೇಳ್ತೀನಿ ಅಷ್ಟೇ, ಪ್ರವಚನ ಕೊಡ್ಬೋದು, ರಿಸಲ್ಟ್ ಇಲ್ಲದೆ ನಾನು ಪ್ರವಚನ ಕೊಟ್ಟರೆ ಇದಕ್ಕೇನೂ ಇರಲ್ಲ. ಡು ಯು ಹ್ಯಾವ್ ಎನಿ ಡೆಫಿನೆಟ್, ನೀವು ಹೇಳ್ತಾ ಇದ್ದೀರ ಅದನ್ನು, ಐ ವಾಂಟ್ ಯು ಟು ಎಲ್ಯೂಸಿಟ್ ಸಚ್ ಇನ್ಸಿಡೆಂಟ್ಸ್. ಈಗ ನೋಡಿ, ಜಸ್ಟ್ ಸಿಂಪ್ಲಿ ಮಿರಕಲ್ ಡ್ರಿಂಕ್ಸ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಲಿ, ಎನ್ ನಂಬರ್ ಆಫ್ ಟೆಸ್ಟಿಮೋನೀಸ್ ವಿತ್ ಡಾಕ್ಯುಮೆಂಟ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಈಗೇನು ನಾನು ಓಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಏನು ಬುಕ್ಕು ರಿಲೀಸ್ ಮಾಡ್ತಾ ಇದ್ದೀನಿ ಎಂಟೈರ್ ವರ್ಲ್ಡ್ಗೆ, ಅದರಲ್ಲೂ ಒಂದು ಸೆಂಟೆನ್ಸ್ ಬರೆದಿದ್ದೀನಿ, ರೀಡಿಫೈನಿಂಗ್ ದ ಮೆಡಿಕಲ್ ಸೈನ್ಸ್, ನೋ ಬಡಿ ಕ್ಯಾನ್ ರೈಟ್ ಲೈಕ್ ದಟ್. ಅದರಲ್ಲಿ ಫಸ್ಟ್ ಟೈಮ್ ಮೇ ಬಿ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಲೈವ್ ಬುಕ್ ರಿಲೀಸ್ ಮಾಡ್ತಾ ಇರೋದು. ಅದರಲ್ಲಿ ಒಂದು ಚಾಪ್ಟರ್ ಇಟ್ಟಿದ್ದೀನಿ, ಎವಿಡೆನ್ಸ್ ಬೇಸ್ಡ್. ಎವ್ರಿ ಡಿಸೀಸ್ಗೆ QR ಕೊಟ್ಟಿದ್ದೀನಿ, QR ಕೋಡ್. ಅದಕ್ಕೆ ಟಚ್ ಮಾಡಿದ್ರೆ ಸಾಕು, ರಿಸರ್ಚ್ ಆರ್ಟಿಕಲ್ಸ್ ಆಟೋಮೆಟಿಕ್ಲಿ ಓಪನ್ ಆಗ್ತೈತಿ, ವಿಚ್ ವರ್ ರಿಲೀಸ್ಡ್ ಇನ್ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಜರ್ನಲ್. ಆಮೇಲೆ ಆ್ಯಸ್ ಯು ಸೆಡ್ ದ ಟೆಸ್ಟಿಮೋನೀಸ್, ಅದು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ರಿಪೋರ್ಟ್ಸ್ ದೆ ಕ್ಯಾನ್. ಮೈ ಬುಕ್ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಫರ್ದರ್ ವೆಲಿಡೇಷನ್, ಫರ್ದರ್ ಇನ್ವೆಸ್ಟಿಗೇಷನ್ ಆನ್ ದ ಎಂಟೈರ್ ಡಿಸೀಸಸ್. ಸೆಕೆಂಡ್ಲಿ, to just know that what the body is having hidden power, and to know that what is the power of our real Ayurvedic medicine lessons. The difference between Ayurveda and my one new Ayurveda ಯಾಕೆ ಹೇಳ್ತೀನಿ ಅಂದರೆ, I may be the first person in the history of in Ayurveda that I have defined the treatment protocols to each and every diseases. Nobody has done it yet. ಇಟ್ಸ್ ಗೋಯಿಂಗ್ ಆನ್ ವಾತ ಪಿತ್ತ ಕಫ ಟೈಪ್. ನಂದು ವಾತ ಪಿತ್ತ ಕಫ ಇಲ್ಲ, ಡೈರೆಕ್ಟ್ಲಿ ಅಲೋಪತಿಕ್ ಪ್ರಿನ್ಸಿಪಲ್ಸ್. ಅಲೋಪತಿಕ್ ಎಲ್ಲಿ ಏನುತ್ತೆ ಅದನ್ನೇ. ಆಮೇಲೆ 6ನೇ ಸೆಂಚುರಿ AD ಇಂದ 11ನೇ ಸೆಂಚುರಿ AD. ಕ್ಲಾರಿಫಿಕೇಶನ್, ಅಲೋಪತಿ ಅಂತ ಹೇಳಿದ್ರಿ, ಟು ಪುಟ್ ಇಟ್ ರೈಟ್ಲಿ ಸೈಂಟಿಫಿಕ್ ಸ್ಟಡಿ ಅಂತ ಹೇಳಿ. ಅಲೋಪತಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಅಲ್ವಾ? No, generally why I am using allopathy, the world is knowing only allopathy. Sure. And also world says that scientifically evidence based allopathy ಅಂತ ಹೇಳ್ತಾರೆ. ಈಗ ನಾನು ಅದು ಹೇಳ್ದೆ ಇಲ್ಲ ಅಂದರೆ ಜನಕ್ಕೆ ಅದು ಒಂಥರ ನಾನೇನೋ ಒಂಥರ ಅಡ್ಡಬೇಳೆಗೋಡೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದಂಗೆ ಆಗ್ತದೆ. ಬಿಕಾಸ್ ಒನ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು, ರೀಸೆಂಟ್ಲಿ ಒನ್ ಮಿಸ್ಟರ್ ಡಾಕ್ಟರ್ ಶಂಕರ್ ಅಂತ, ಈಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಇನ್ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್. After he is coming out from the medical college, he is having his own big hospital in Kolar. ಅವರಿಗೆ 4 ವರ್ಷದ ನಿದ್ದೆ ಬಂದಿರಲಿಲ್ಲ ಅಂತೆ. He himself told me when I invited for the book releasing ಇದಕ್ಕೆ, ಸರ್ ನಿಮ್ಮದು ಎವಿಡೆನ್ಸ್ ಬೇಸ್ಡ್, ನಮಗೆ ಅಷ್ಟು ಅಥಾರಿಟಿಗೆ ಹೇಳೋಕ್ಕಾಗಲ್ಲ ಈ ಮೆಡಿಸಿನ್ ಬಿಡ್ರಿ ಇದು ಬಿಡ್ರಿ ಅಂತ. ಯು ಆರ್ ಹ್ಯಾವಿಂಗ್ ಎವಿಡೆನ್ಸಸ್. ಅದು ಅವರು ಒಂದ್ಸರಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರ ಇಡೀ ಫ್ಯಾಮಿಲೀಸ್ನಲ್ಲಿ ಅವ್ರ ಮಿಸ್ಸಸ್ಸನ್ನ ಗನಾಗ ಅವ್ರಿಗೆ ಹ್ಯೂಮನ್ಸ್ ಅಂದರೆ ಅದು ಡಾಕ್ಟರ್ ಆಗಲಿ ಮಿನಿಸ್ಟರ್ ಆಗಲಿ, ಹ್ಯೂಮನ್ ಬಾಡಿ ಇಸ್ ಹ್ಯೂಮನ್ ಬಾಡಿ. ಪ್ರಾಬ್ಲಮ್ ಇತ್ತು ಅಂದರೆ ವಾಂಟ್ ಸೊಲ್ಯೂಷನ್ಸ್. ಆ್ಯಂಡ್ ಎಷ್ಟು ಜನಕ್ಕೆ ಕಳಿಸಿದ್ದಾರೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್. ಈಗ ಅವರ ಓನ್ ಬ್ರದರ್ಗೆ ಸಿಕ್ಕಿಡಿ ಪ್ರಾಬ್ಲಮ್ ಇತ್ತು, ಅವ್ರನ್ನೂ ಕಳಿಸಿದ್ದಾರೆ. ಆಮೇಲೆ ಅವ್ರ ಸ್ಟಾಫ್ ಬಂದರು, ಸರ್ ಇವ್ರು ನಮ್ಮ ಅಂಕಲ್ಲು ಅವರ ತಮ್ಮ ಅವರು ಅಂತ. ಅವ್ರಿಗೆ ಹೆಂಗೆ ಗೊತ್ತಾಯ್ತದ ಅವ್ರು ಹೇಳಲೇಬೇಕು, ಹೇಳಿಲ್ಲ ಅಂದರೆ ಗೊತ್ತಾಗಲ್ಲ. ಒಂದು ಡಾಕ್ಟರ್ ಜಗದೀಶ್ ಅಂತ ಈಸ್ ವರ್ಕಿಂಗ್ ಇನ್ ಕೆರೆಬಿನಿ ಐಲ್ಯಾಂಡ್.
He is also very senior most doctor. He has taken the treatment from me. He knows that. ಆಮೇಲೆ ಮನೆ ರಸದುಟ್ಟಿದ್ದೇನೆ ಅವರಿಗೆಲ್ಲ ಗೊತ್ತಾಗಿದ್ದು. ಅವರ ಬ್ರದರ್ಗೆ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಆಗಿ ಇನ್ನೇನು ಉಳಿಯಲ್ಲ ಅಂತ ಇದ್ರು. ಆಲ್ ಟಾಪ್ ಹಾಸ್ಪಿಟಲ್ಸ್, ಟಾಪ್ ಫ್ಯಾಮಿಲಿ ಇದ್ಮೇಲೆ ಯು ಕ್ಯಾನ್ ಇಮ್ಯಾಜಿನ್, ಜಯದೇವಿಂದ ಹಿಡಿದು ಬೇರೆ ಎಲ್ಲ ಹಾಸ್ಪಿಟಲ್ ನೋಡಿ ಇನ್ನು ಇಷ್ಟೇ ಅಂತ ತಂದಿದ್ರು. ಅವ್ರು ನನ್ನ ಟ್ರೀಟ್ಮೆಂಟ್ ತೊಗೊಂಡು 1 ತಿಂಗಳಿಗೇನೆ ಚೆನ್ನಾಗಿ ಹೋಗಿದ್ದಾರೆ. 1 ತಿಂಗಳಂದ್ರೆ ಮ್ಯಾಕ್ಸಿಮಮ್ ಟೈಮ್ ನನ್ನ ಟ್ರೀಟ್ಮೆಂಟಲ್ಲಿ ಟು ಸಿ ದ ರಿಸಲ್ಟ್ಸ್. ಅದು ಇವ್ರಿಗೆ ಹೇಳಿದಾಗ ದೆನ್ ಹಿ ಕೇಮ್ ಟು ಇಂಡಿಯಾ ಜಸ್ಟ್ ಐ ಥಿಂಕ್ ಫ್ಯೂ ಮಂತ್ಸ್ ಬ್ಯಾಕ್, 6 months or 4 months. ಆ ವೇಳೆಯಲ್ಲಿ ಇವ್ರನ್ನೂ ಕರೆದಿದ್ರು. ಟುಡೇ ಯು ಬಿಲೀವ್ ಮಿ ಆರ್ ನಾಟ್, ಡೈರೆಕ್ಟ್ಲಿ ಕಾಲ್ ಮಾಡ್ತಾರೆ, ಸರ್ ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ ಚೀಫ್ ಇಂಜಿನಿಯರು, ಅವ್ರಿಗೆ ಗ್ಯಾಂಗ್ರೀನ್ ಇದೆ, ಅವ್ರಿಗಿದೆ ಇದು. ಸೊ ಯಾಕೆಂದರೆ ಎವಿಡೆನ್ಸ್ ಬೇಸ್ಡ್. ಎವಿಡೆನ್ಸ್ ಇತ್ತು ಅಂದರೆ ಅವರ ಡೈರೆಕ್ಟರ್ ಅಂದರು, ಸರ್ ನಿಮ್ಗೆ ಎವಿಡೆನ್ಸಸ್ ಇದೆ, ನೀವು ನೋಡಿದಿರಿ. ಈಗ ನೋಡಿರಿ, ನಾನು ಕಾರ್ಡಿಯಾಲಜಿನೂ ನೋಡ್ತೀನಿ, ನೆಫ್ರಾಲಜಿನೂ ನೋಡ್ತೀನಿ, ಎಂಡೋಕ್ರೈನಾಲಜಿ ನೋಡ್ತೀನಿ, ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ನಾನೇನು ಅಬ್ಸರ್ವೇಷನ್ಸ್. ಬಿಕಾಸ್ ಐ ಆಮ್ ನಾಟ್ ಸಪೋಸ್ ಟು ಟ್ರೀಟ್ ಆಸ್ ಪರ್ ದ ಲಾ. ಐ ಆಮ್ ನಾಟ್ ಟ್ರೀಟಿಂಗ್. Sure. ಐ ಕ್ಯಾನ್ ಇನ್ವೆಂಟೆಡ್ ಪ್ರಾಡಕ್ಟ್ ಆಸ್ ಪರ್ ದಿ ಸ್ಟ್ಯಾಟ್ಯುಟರಿ ಪ್ರೊಸೀಜರ್ಸ್ ಹೋಗಬೇಕದು. ಐ ಆಮ್ ಹ್ಯಾವಿಂಗ್ ದ ಟೀಮ್ ಆಫ್ ಡಾಕ್ಟರ್ಸ್. ಏನು ಅಂದರೆ, ಒಂದು ಎಂಡ್ ಆಫ್ ದ ಡೇ ವಿ ಶುಡ್ ಗಿವ್ ಹ್ಯಾಪಿನೆಸ್ ಟು ದ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಹೋಪ್ಸ್. ಈಗ ನನಗೆ ಆಸ್ ಎ ಪ್ಯಾಷನ್ ಆಗಿ ಮಾಡಿದ್ದು, ಇದೇನೇನು ಪಬ್ಲಿಕ್ ತರಬೇಕಂತಿರಲಿಲ್ಲ. ಶ್ರೀಪಾದ್ ನಾಯಕ್ ಸಾಹೇಬರು ಅವ್ರಿಗೇನು ನಾನು ಟ್ರೀಟ್ ಮಾಡಲಿಲ್ಲ ಅಂದರೆ ಪಬ್ಲಿಕ್ ತರೋಕೆ ನಾನು ಆಗ್ತಾ ಇರಲಿಲ್ಲ. ಭಾರತ ಸರ್ಕಾರನ ಫಂಡಿಂಗ್ ಮಾಡೋದು, ನಮ್ಮ ಕರ್ನಾಟಕ ಸರ್ಕಾರ ಫಂಡಿಂಗ್ ಮಾಡೋದು. ಡಿ ಪ್ರಸಾದ್ ಅವರು ಅವಾಗ ಸಾಹೇಬರು ಚೇರ್ಮನ್ ಆಗಿದ್ದರು ಫಾರ್ KSFC. ಎಲ್ಲ ಒಂದು 3-4 days ಸ್ಯಾಂಕ್ಷನ್ ಮಾಡಾಕಿದ್ರು. ಭಾರತ ಸರ್ಕಾರದ ಆಗಿತ್ತು ಸ್ಯಾಂಕ್ಷನ್. ಹಂಗೆ ಅವರೆಲ್ಲನೂ ಅಂತೀನಿ ದೇವ್ರ ಸ್ವರೂಪ ಅಂತ, ಏಂಜಲ್ಸ್. ಅದು ಸರ್ವಿಸ್ ಆಗಿದ್ದಾಗ, ಇಟ್ ಇಸ್ ನಾಟ್ ಆಫ್ಟರ್ ರಿಟೈರ್ಮೆಂಟ್. 2015 ಸ್ಯಾಂಕ್ಷನ್ ಆಗಿತ್ತು, ರಿಲೀಸ್ ಆಗಿ 2016, ಅದು ಸರ್ವಿಸ್ ಆಗಿದ್ದಾಗೇನೆ. ಇಟ್ ಈಸ್ ನಾಟ್ ದಟ್ ಮೈ ಪೋಸ್ಟ್ ರಿಟೈರ್ಮೆಂಟ್ ವರ್ಕ್ ಅಂತಲ್ಲ. ಆಸ್ ಎ ಪ್ಯಾಷನ್ ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ಸಿನ್ಸ್ 81. ಇಟ್ ಇಸ್ ಆಲ್ಮೋಸ್ಟ್ 40 years ಪ್ಲಸ್. ಸೊ ಅದಕ್ಕೇನೆ ಇದನ್ನೇನು ಮಾಡಿದ್ದೀನಿ ಅಂದರೆ, ಇದು ಫುಡ್ ಇಸ್ ಅ ಮೆಡಿಸನ್. ಎಸ್. ಈಗ ನನ್ನ ಭೇಟಿ ಮಾಡೋದಕ್ಕೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, 3 hours to 9 hours ವೆಯ್ಟ್ ಮಾಡ್ತಾರೆ. ಈಗ ಟುಮಾರೋ ಮೈ OPD ಇಸ್ ದೇರ್, 4 ಡಾಕ್ಟರ್ಸ್ ಎಲ್ಲ ಟ್ರೀಟ್ ಮಾಡಿ ಅವ್ರನ್ನ ಭೇಟಿ ಮಾಡಲೇಬೇಕು. ಲೈಕ್ ಸ್ವಾಮೀಜಿಗಳಿಗೆ ಹೋಗ್ತಾರಲ್ಲ, ಭೇಟಿ ಮಾಡಿ ಅವರ ನೋವುಗಳನ್ನ ಇದು ಮಾಡ್ತಾರೆ. ನನಗೇನು ಗೊತ್ತು, ಇಷ್ಟು ದಿನಕ್ಕೆ ಇದಿದೆ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಲ, ನಿಮ್ಮ ಸ್ಪೀಚ್ಗಳನ್ನ ಕೇಳಿ ಅದ್ರ ಮೇಲೂ ನಿಮ್ಮನ್ನು ಭೇಟಿ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಸರ್, ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ಏನು ಗೊತ್ತಾ, ಇವತ್ತು ನನಗೆ ಐ ಶುಡ್ ಬಿ ಇಂಡೇಟೆಡ್ ಟು ಸಮಿತ್ ಕರ್ನಾಟಕ. ಆಮೇಲೆ ನಮ್ಮ ವಿಜಯ ಸಂಕೇಶ ಸಾಹೇಬ್ರ ಅವರಿಗೆ ಫಸ್ಟ್ ನಂದು ಆರ್ಟಿಕಲ್ ಒಂದು ಬಂತು ಕೋಲಾರದಲ್ಲಿ. ಉಮೇಶ್ ಭಟ್ರು ಸಾಹೇಬರು ಇಮಿಡಿಯೇಟ್ಲಿ ಇದು ಮಾಡಿ, ಆಗ ಅವರು ಲೋಕ್ ಶಿಕ್ಷಣ ಟ್ರಸ್ಟ್ ಚೇರ್ಮನ್ ಆಗಿದ್ರು. ಗೋಪಿನಾಥ್ ಅಂತ ನಮ್ಮ ಕೋಲಾರದಲ್ಲಿ ಸ್ಪೆಷಲ್ ಕರೆಸ್ಪಾಂಡೆಂಟ್. ಹಿ ರೋಟ್ ಎ ಪೀಸ್ ಆನ್ ದಟ್ ಅಬೌಟ್ ಮೈ ಎಂಟೈರ್ ಥಿಂಗ್. ಹೆಂಗಿದ್ರಿ ಅದಾದ್ಮೇಲೆ ಎಷ್ಟು ನೀವು ಇದು ಮಾಡಿದ್ರಿ ಅಂತಂದ್ರೆ, ಐ ಕೆನಾಟ್ ಫರ್ಗೆಟ್ ದಟ್ ರೂಟ್. ದಟ್ ಈಸ್ ದ. ಆಮೇಲೆ ಇನ್ನೊಂದು ಅದರ ಡೆವಲಪ್ಮೆಂಟ್ ಎಕ್ಸ್ಟೆನ್ಷನ್ ಆದ ಟೂರ್ ಮಾಡಿದ್ವಲ್ಲ ನಾರ್ತ್ ಕರ್ನಾಟಕದಲ್ಲಿ ಉಮೇಶ್ ಭಟ್ರ ಜೊತೆ, ಪಬ್ಲಿಕ್ ಟ್ರಯಲ್ ಅದು. ಎಸ್. ಓ, ಅಲ್ವಾ, ನೇರವಾಗಿ ಜನಗಳ ಜೊತೆ. ಅಂಡ್ ಆಲ್ಸೋ ಕ್ಯಾಂಪ್ ಮಾಡಿಸಿದ್ರಿ. ಅಲ್ಲಿ 100 ಜನ ಬರ್ತಾ ಇದ್ರು. ಇದರಲ್ಲಿ ಅಲ್ಲಿ ಹುಬ್ಳಿನಲ್ಲಿ ಎಲ್ಲ ಕಡೆ ಅಲ್ವಾ. ಆಮೇಲೆ ನಾರ್ತ್ ಕರ್ನಾಟಕ ಅಲ್ಲದೆ ನಾರ್ತ್ ಕೆನರಾದಲ್ಲಿ. ಸೊ ಇದೆಲ್ಲ ನಮಗೆ ಇಮ್ಮಿಡಿಯೇಟ್ ಅಲ್ಲಿ ಪಲ್ಸ್ ಅದು. ಎಸ್. ಸೊ ನನಗನ್ಸುತ್ತೆ ಬಹುಶಃ ಅದೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟರ್ಗಳು. ಎಸ್, ಕಾನ್ಫಿಡೆನ್ಸ್ ಬೂಸ್ಟರ್. ನನಗೇನು ಗೊತ್ತಾ, ಐ ಜಸ್ಟ್ ಕೆನಾಟ್ ಫರ್ಗೆಟ್. ಅದಾದಮೇಲೆ ಇವರು ವಿಜಯ ಸಂಕೇಶ್ವರ ಸಾಹೇಬ್ರು, ಅವರು ಅಷ್ಟೇ ಈಸ್ ಸಚ್ ಎ ಗ್ರೇಟ್ ಪರ್ಸನ್. ಅಂಡ್ ವಿ ಆಲ್ಸೋ ಟೇಕ್ ಪ್ರೈಡ್ ದಟ್ ಮಿಸ್ಟರ್ ರಾಜು ಹ್ಯಾಸ್ ಡೆವಲಪ್ಡ್ ದಿಸ್ ವಿತ್ ಅವರ್ ಪಾರ್ಟಿಸಿಪೇಷನ್. ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್. ರಿಯಲಿ ಏನು ಗೊತ್ತಾ, ಇವತ್ತು ನಮ್ಮ ಡೆತ್ ಈಸ್ ಸರ್ಟನಿಟಿ. ನಾವೇನು ಮಾಡಿದ್ದೀವಿ ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಹೋಗ್ಬೇಕದು. ಸೊ ದಟ್ ಈಸ್ ದ ಪವರ್ ಆಫ್ ಅವರ್ ಆಯುರ್ವೇದ. ಆಯುರ್ವೇದ ಎಸೆನ್ಸ್ ಎಷ್ಟು ಜೋರಾಗಿದೆ ಅಂದರೆ, ವಿ ನೆವರ್ ಬ್ರಾಟ್ ಇನ್ ಎ ಸ್ಟ್ರಕ್ಚರಲ್ ವೇ ಫಾರ್ ದೀಸ್ ಇನ್ಕ್ಯೂರಬಲ್ ಡಿಸೀಸಸ್. ಅಲ್ಲಿ ಹೇಳುತ್ತೆ, ಒಂದು ಕ್ವಶನ್ ಕೇಳಿದ್ರೆ ನನಗೆ ಇದೊಂದು ಭಾರಿ ಮಜಾ ಇದೆ. ಐ ವಾಸ್ ಡೆಲಿವರಿಂಗ್ ಲೆಕ್ಚರ್ ಇನ್ ಹೈದ್ರಾಬಾದ್ ಲಾಸ್ಟ್ ಇಯರ್. ಒಂದು CME ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನಲ್ಲಿ ಅಲೋಪತಿ, ಆಯುರ್ವೇದ ಆ್ಯಂಡ್ ಯುನಾನಿ 3 ಇದ್ದರು. ಒಬ್ಬರು ಆಯುರ್ವೇದ ಡಾಕ್ಟರ್ ಕ್ವಶನ್ ಮಾಡಿದ್ರು, ರಾಜು ಸರ್, ಲೆಟ್ ಮಿ ನೋ ದಟ್ ಇನ್ ಅವರ್ ಆಯುರ್ವೇದ there is no treatment for incurable diseases. We are not supposed to treat like that. It has written.
how you can say that yours is a Ayurveda, you have titled New Ayurveda? Then another doctor, he has answered to him stating that where Charka is written not to do further research, not to treat. Now, as per the present guidelines, incurable should not be treated. In future, it can be. So this is what Honorable Prime Minister sir ಹೇಳ್ತಾರೆ. If you want to bring the Ayurveda all over the world, standardization should be there, the treatment protocols. Unknowingly or knowingly, mine is standardized. ಸರ್, ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಸಾಮಾನ್ಯವಾಗಿ ನೀವು ಯಾವ ರೋಗ ಅಥವಾ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಇವ್ರನ್ನ, ಅಥವಾ ಜನರಲ್ ಆಗಿ ಎಲ್ಲ ಇದಾದರೂ ಪರವಾಗಿಲ್ವಾ, ಅಥವಾ ಸ್ಪೆಷಲೈಸೇಷನ್ ಅಂತ ಏನಾದರೂ ಇದೆಯಾ? ಇದು ಒಳ್ಳೆ ಬ್ಯೂಟಿಫುಲ್ ಕ್ವಶನ್. ಸಿ, ಫಸ್ಟ್ ಪಾಯಿಂಟ್ ಐ ಆಮ್ ಟೆಲಿಂಗ್ ಯು, ಎಲ್ಲ ಕರೆಂಟ್ ಮೆಡಿಕಲ್ ಸೈನ್ಸು ಇಷ್ಟೇ ಅಂದಾಗ ನನ್ನ ಹತ್ರ ಬರೋದು. ಇನ್ ಎನಿ ಡಿಸಾರ್ಡರ್ಸ್, ಬಟ್ ನನ್ನಲ್ಲಿ ಐ ಹ್ಯಾವ್ ನಾಟ್ ಸೀನ್ ಫ್ಯೂ ಡಿಸೀಸಸ್. ನಾನು ಅದನ್ನಕ್ಕೆ ಹೇಳಲ್ಲ, ತಗೊಳ್ಬೋದು ಟ್ರೀಟ್ಮೆಂಟು. ಯಾವುದು? ವಿಟಿಲಿಗೋ, ವೈಟ್ ಪ್ಯಾಚಸ್, ಐ ಹ್ಯಾವ್ ನಾಟ್ ಸೀನ್ ಎನಿ ಮಚ್ ರಿಸಲ್ಟ್ಸ್. MND, ಮೋಟರ್ ನ್ಯೂರಾನ್ ಡಿಸೀಸ್, ಐ ಹ್ಯಾವ್ ನಾಟ್ ಸೀನ್. ಮುಸ್ಕ್ಯುಲರ್ ಡಿಸ್ಟ್ರೋಫಿ ಸ್ವಲ್ಪ ಜನದಲ್ಲಿ ನೋಡಿದ್ದೀನಿ. ಬೈಪೋಲರ್, ಐ ಹ್ಯಾವ್ ನಾಟ್ ಸೀನ್. ಅದರ್ವೈಸ್ ಎನಿ ಡಿಸೀಸಸ್ ಇಫ್ ದೇ ಕಮ್, ಆ ಡಿಸೀಸ್ನ ಡಿಫೈನ್ ಮಾಡಿಲ್ಲ ಅಂದ್ರೂ ಒಂದು ಸ್ಟ್ಯಾಂಡರ್ಡೈಸ್ ಡಿಫೈನ್ ಮಾಡಿಬಿಟ್ಟಿದ್ದೀನಿ ಪ್ರೋಟೋಕಾಲ್ನ, ಅದನ್ನು ಕೊಡ್ತೀವಿ. ಈಗ ಬೆಸ್ಟ್ ಎಕ್ಸಾಂಪಲ್ ನಾನು ಒಂದು 3 ಎಕ್ಸಾಂಪಲ್ ಹೇಳ್ತೀನಿ. ಇದು ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರಿ. ಒಂದು, ನಿಪ್ಪಲಲ್ಲಿ ಸಮ್ ಅಬ್ನಾರ್ಮಲ್ ಡಿಸ್ಚಾರ್ಜ್ ಫಾರ್ 1 year. ಶಿ ಈಸ್ 44 years old. ಅವರ ಹಸ್ಬೆಂಡ್ ಈಸ್ ಅ ವೆರಿ ಬಿಗ್ ಅಗ್ರಿಕಲ್ಚರಲ್ ಇದು. ಸೊ ಅವ್ರು ಬಂದರು ಅವ್ರ ಡಯಾಬಿಟೀಸ್ಗೆ. ಆ ಜನ ನೋಡಿಬಿಟ್ಟು ಮೈಂಡ್ ಚೇಂಜಸ್ ಆಯಿತು. ನನ್ನ ವೈಫ್ಗೂ ಕೇಳೋಣ ಅಂತ ಅವ್ರಿಗೆ ಹೇಳಿದರು. ನಾನು ಸ್ಕ್ರಿಬಲ್ ಮಾಡಿದೆ, ನಮ್ಮ ಡಾಕ್ಟ್ರ್ ಕಳಿಸ್ಕೊಟ್ಟೆ. ತುಂಬ ಧನ್ಯವಾದಗಳು ಸರ್. 1 year ಪ್ರಾಬ್ಲಮ್ ಓನ್ಲಿ 1 weekಲ್ಲಿ ಕ್ಲಿಯರ್ ಆಗಿದೆ ಸರ್. ಸೊ ದ ಟ್ರೀಟ್ಮೆಂಟ್ ವಾಸ್ ಗಿವನ್ ಆನ್ 2nd March 26. ನಿಪ್ಪಲ್ ನಮ್ಮ ಡಾಕ್ಟ್ರ್ ಬರೆದಿದ್ದಾರೆ ನಿಪ್ಪಲ್ ಡಿಸ್ಚಾರ್ಜ್, ಆ್ಯಂಡ್ ಅದಕ್ಕೇನು ರೀಸನ್ಸ್ ಏನು ಕೊಟ್ಟಿಲ್ಲ ಯಾರೋದನ್ನು. ಆ್ಯಂಡ್ ಎಷ್ಟು ಟಾಪ್ ಡಾಕ್ಟರ್ಸ್ ಇದ್ದಾರೋ ಎಲ್ಲ ನೋಡಿದ್ರಾಗೆ. ದಟ್ ಮೀನ್ಸ್ ಹೋಪ್ ಹೋದವ್ರಿಗೆ ಹೋಪ್ ಬಂತು. ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ, ಅದು ಭಾರಿ ಮಜಾ ಇದೆ. ಶಿ ಹ್ಯಾಡ್ ಎ ಕೆರಟೋಕೋನಸ್ ಅಂತ ಡಿಸೀಸ್, ಐ ಡಿಸಾರ್ಡರ್. ಅದು ಜೆನೆಟಿಕಲ್ ಅಂತ ಹೇಳ್ತಾರೆ, ಆದರೆ ಅವ್ರ ಜೆನೆಟಿಕ್ಸಲ್ಲಿ ಯಾರೂ ಇಲ್ಲ. ಶಿ ಈಸ್ 29 year old ಲೇಡಿ ನಾವು, ಶಿ ಈಸ್ ಲೆಕ್ಚರರ್. ಅವರು ಅಪ್ಪ ಬಂದಿದ್ದಾರೆ ನನ್ನ ಹತ್ರ ಟ್ರೀಟ್ಮೆಂಟಿಗೆ. ಜನ ಇತ್ತಲ್ಲ, ಜನ ತೆಗೆದ್ರೆ ಒಳಗಡೆ ಎಲ್ಲ ಮನೆಯವ್ರದ್ದೆಲ್ಲ ಪ್ರಾಬ್ಲಮ್ ಹೇಳಕ್ಕಿರ್ತಾರೆ. ಬರ್ತಾರೆ ಒಬ್ಬರು 3-4 ಜನ ಪೇಷಂಟ್ ಆಗ್ಬಿಡ್ತಾರೆ. ಅವರಂದ್ರೆ, ಸರ್ ನನ್ನ ಮಗಳಿಗೆ ಈ ರೀತಿ ಕಣ್ಣು ಇದು ಹೋಗ್ತಾ ಇದೆ, ವಿಷನ್ನು, ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆಲ್ಲೂ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದರ ಬಗ್ಗೆ ಏನಿದೆ, ನನಗೆ ಅಂಥವ್ರ ಟ್ರೀಟ್ಮೆಂಟ್ ಭಾರಿ ಖುಷಿ ಆಗ್ತೈತೆ. ಐ ನೋ ದಟ್ ರಿಸಲ್ಟ್ 100% ಬರ್ತದೆ. ಸೊ ಈ ಮೆಡಿಕಲ್ ನಾನು ನಂಬರ್ ಕೊಟ್ಟೆ ಅವರಿಗೆ. ಈಗ ಕೊಡ್ತೀನಿ ನಂಬರು, ರಿಲಿಜಿಯಸ್ ಆಗಿ ಆಫ್ಟರ್ 15 days ನನಗೆ ಬರೀಬೇಕು ಅಂತ. ಆವಾಗ ಅವ್ರು ಬರ್ದಿರೋದು ನೋಡಿ ಹೆಂಗಿರ್ತದೆ. ಹಾಯ್ ಸರ್, ಮೈ ನೇಮ್ ಈಸ್ ಶುಕ್ತಿಜಾ. ಮೈ ಪೇರೆಂಟ್ಸ್ ಹ್ಯಾಡ್ ಮೆಟ್ ವಿತ್ ಯು ಆನ್ 6th March regarding my father Nagabhushan's diabetes and my keratoconus treatment. They told me that you requested feedback after 15 days miracle rings treatment for keratoconus. Tomorrow afternoon will be my last dose. I have improved vision. Look, vision improvement ಯಾರೂ ಮಾಡೋಕ್ಕಾಗದಿದ್ದು 2016 ಡಯಾಗ್ನೋಸ್ ಆಗಿದ್ದು. ಆಫ್ಟರ್ವರ್ಡ್ಸ್ ಐ ಡಿಸ್ಕಸ್ಡ್ ವಿತ್ ಹರ್. ವಿಷನ್ ಆ್ಯಂಡ್ ಲೆಸ್ ವಿಜುವಲ್ discomfort, especially at night time. My dry eyes has also reduced. My vision is not completely healed, but has definitely improved. I was taking the cardiovascular, ಅವೆಲ್ಲ ಹೇಳಿದ್ದಾರೆ, ಅದು ಜಂಕ್ ಫುಡ್ ತಗೊಳ್ಳಂತ. You can see. Another thing I am telling you, that ಆಮೇಲೆ ಹೇಳಿದೆ, you call me back, ಅದು ಅವೆಲ್ಲ. ಇದು ಆಟೋ ಇಮ್ಯೂನ್ ಡಿಸಾರ್ಡರ್, type 1 diabetes for the kids. ಕಿಡ್ಸ್ಗೆ ಏನಾದರೂ ಬಂತು ಅಂದರೆ ಮುಗೀತು ಲೈಫ್ ಕಷ್ಟ. ಇವಳಿಗೆ ಮಗುಗೆ 11 ವರ್ಷ, ಅಮ್ಮ ಎಂಜಿನಿಯರ್. HbA1c ಎಷ್ಟು? 18.7. 18.7, 500 plus 600 something ಫಾಸ್ಟಿಂಗ್. ಸೆಪ್ಟೆಂಬರ್ ಡಯಾಗ್ನೋಸ್ ಆಗಿದೆ 2025. ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ದಾರೆ, ಯಾರೂ ಡಯಾಗ್ನೈಸ್ ಮಾಡಲಿಲ್ಲ. ಚಿಲ್ಡ್ರನ್ ಸ್ಪೆಷಲಿಸ್ಟ್
ಒಬ್ಬರು ಸ್ಪೆಷಲಿಸ್ಟು ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ. ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಾಯಿತ್ತು, ಬಾಡಿ ರೆಡ್ಯೂಸ್ ಆಗ್ತಾಯಿತ್ತು, ಆಮೇಲೆ ಡಯಾಬಿಟಿಸ್ ಗೊತ್ತಾಯಿತು, ಟೈಪ್ 1 ಡಯಾಬಿಟಿಸ್. ಡಾಕ್ಟ್ರಿಗೆ ಹೋದರು ಇನ್ನು ಡಿಸೆಂಬರ್. ಸೆಕೆಂಡ್ ಡಿಸ್ಚಾರ್ಜ್ ಆದಾಗ ಡೈರೆಕ್ಟ್ಲಿ ನನ್ನ ಹತ್ರ ಬಂದಿದ್ದಾರೆ. ಯು ಕ್ಯಾನ್ ಸಿ ದ ಹೋಪ್ಸ್. ಅದಕ್ಕೆಲ್ಲನೂ ಯು ಆರ್ ಆಲ್ಸೋ ದ ಫೌಂಡರ್ಸ್ ಟು ನಾನು ಸೈನ್ಸಿಂದ ಎಲ್ರಿಗೂ ಗೊತ್ತಾಗಲಿ ಅಂತ ನೋಡಿ ಅವ್ರು ಹೆಂಗಿದೆ ಅಂತ. 18.6 7/1/2026 ಅವ್ರದ್ದು. ನಮ್ಮ ಟ್ರೀಟ್ಮೆಂಟ್ ತಗೊಂಡು 5/1/2026. ಈಗ 22/3/2026 ಇಟ್ ಹ್ಯಾಸ್ ರೆಡ್ಯೂಸ್ ಟು 6.7. ಆಮೇಲೆ ವೆಯ್ಟ್ ಹ್ಯಾಸ್ ಇನ್ಕ್ರೀಸ್ ಟು 33. ಈಗ ನಾವು ನೆಕ್ಸ್ಟ್ ರಿಸರ್ಚ್ ಆರ್ಟಿಕಲ್ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಶಿ ಹಸ್ ಬಿಕಮ್ ನಾರ್ಮಲ್. Insulin used to be taken 777. In addition to that, sometime she used to take more 2 to 3 units. Holistically 30 units. Now it has reduced to 222. ಅಂದರೆ ಬಾಡಿನಲ್ಲಿ ಹೆಂಗಿದೆ ಇದರ ಪವರು, ನನ್ನ ಒಂದು ರಿಸರ್ಚ್ ಇದರಲ್ಲಿ ಯು ಕ್ಯಾನ್ ಇಮ್ಯಾಜಿನ್. ವಾಟ್ ಐ ವಾಂಟ್ ಟು ಸೇ ಈಸ್, ನನ್ನಲ್ಲಿ ಬರೋರು ಎಲ್ಲ ಓಪ್ಸ್ ಕಳ್ಕೊಂಡಿರೋರು. ಆಮೇಲೆ ಸ್ಪೆಸಿಫಿಕ್ ಈಗ ಬರ್ತಾ ಇರೋರು, ಫ್ಲಡ್ ಗೇಟ್ ಈಸ್ ಕಿಡ್ನಿ, ಸೆಕೆಂಡ್ ಫ್ಲಡ್ ಗೇಟ್ ಈಸ್ ಕ್ಯಾನ್ಸರ್. ಆಮೇಲೆ ಕ್ಯಾನ್ಸರಲ್ಲಿ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಇಟ್ ವರ್ಕ್ಸ್ ಲೈಕ್ ಎನಿಥಿಂಗ್. ಐ ಹ್ಯಾವ್ ಟ್ರೀಟೆಡ್ AML, APL, ALL, CML. ಈ ಸಲ CML ಪೇಷಂಟ್ ಬಂದಿದ್ದಾರೆ, ಕ್ರಾನಿಕ್ ಮೆಲಾಯ್ಡ್ ಲ್ಯುಕ್ಯಾಮಿಯಾ. ಫಸ್ಟ್ ದಟ್ ವಾಸ್ ಟೇಕನ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಡಾಕ್ಯುಮೆಂಟ್. ಫಸ್ಟು ಜಯದೇವ್ಗೆ ಹೋಗಿದ್ದಾರೆ, ಇದಕ್ಕೆ ಕಿದ್ವಾಯಿಗೆ 1 ಮಂತ್ ಅಲ್ಲಿದ್ದಾರೆ, 1 ವಾರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಎಗೇನ್ ದೇ ವೆಂಟ್ ಟು ಸಮ್ ನ್ಯಾಚುರಲ್ ಇದು ಓನ್ಲಿ ಫುಡ್ಡಲ್ಲಿ 6 ತಿಂಗಳು ಏನೂ ಆಗಲಿಲ್ಲ. ದೇ ಕೇಮ್ ಟು ಹಸ್ ಇನ್ ದ ಮಂತ್ ಆಫ್ Feb. ಜಸ್ಟ್ Feb ಎಂಡಲ್ಲಿ ಅಂದರೆ 1 ಮಂತ್ ಟ್ರೀಟ್ಮೆಂಟು 4.7 WBC ರೆಡ್ಯೂಸ್ ಟು 2.49 or 50. ಒಂದು ಎಂಟೈರ್ ಬಾಡಿ ಚೇಂಜಸ್ ಆಗಿದೆ, ಹೆಡೇಕ್ ಇಲ್ಲ, ವೀಕ್ನೆಸ್ ಇಲ್ಲ. ನೌ ದೇ ಆರ್ ಸೋ ಹ್ಯಾಪಿ. ಐ ಹ್ಯಾವ್ ಟೇಕನ್ ಬೋತ್ ಬ್ಲಡ್ ಪ್ಯಾರಾಮೀಟರ್ ಡಾಕ್ಯುಮೆಂಟ್ ಆ್ಯಂಡ್ ಆಲ್ಸೋ ವಿಡಿಯೋ. ಸೊ ಇಲ್ಲಿ ನಾನು 2 ಸೆಗ್ರಿಗೇಟ್ ಮಾಡಿದ್ದೀನಿ. ಒಂದು ಕ್ಯಾನ್ಸರ್ ಮೆಟಾಸ್ಟಾಟಿಸ್ ವಿತ್ 4th ಸ್ಟೇಜ್ ಆ್ಯಂಡ್ ಲಂಗ್ ಡಿಸಾರ್ಡರ್ಸ್ 10 ಜನಕ್ಕೆ 5ರಿಂದ 6 ಜನಕ್ಕೆ ಉಪಯೋಗ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಆಲ್ ಅದರ್ 10ಕ್ಕೆ 8ರಿಂದ 9. ಬಟ್ ಏನಂದರೆ ಖಾರವಾಗಿ ಹೇಳ್ಬೇಕಾದ್ರೆ ಮೂತಿ ನೆಟ್ಕಿಟ್ಕೊಂಡಿರ್ಬೇಕು. ಏನು ಡಿಫೈನ್ ಮಾಡಿದ್ದೀನಿ ಫುಡ್ಡು ಅದನ್ನೇ ತೊಗೊಳ್ಬೇಕು, ಇಲ್ಲ ಅಂದರೆ ಇಟ್ಸ್ ವೇಸ್ಟ್ ಆಫ್ ಮನಿ. ನನ್ನ ಟ್ರೀಟ್ಮೆಂಟಲ್ಲಿ ಐ ಆಮ್ ಕಮ್ಯಾಂಡಿಂಗ್. ನೀವು ಮಾಡೋಂಗಿರೋ ತಗೊಳ್ಳಿ, ಯಾಕಂದ್ರೆ ನನ್ನ ಹೊಟ್ಟೆ ಪಾಡಗಂತೂ ನಾನು ಮಾಡಿಲ್ಲ. ಸೈನ್ಸ್ ಡೆವಲಪ್ ಮಾಡಿದೆ. ಮೈನ್ ಈಸ್ ಲೈಕ್ ಎ ಲ್ಯಾಬ್ರೇಟ್ರಿ. ಇವತ್ತು ಆಂಧ್ರದಿಂದ ಟೀಮ್ಸ್ ಬರ್ತಾಯಿದ್ದಾರೆ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡಿ. ಇದು ವರ್ಲ್ಡ್ ವೈಡ್ ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಸೈನ್ಸ್ ಡೆವಲಪ್ ಮಾಡಿದ್ದೀನಿ. ಇಟ್ ಈಸ್ ನಾಟ್ ಫಾರ್ ಪ್ರಾಕ್ಟೀಸಿಂಗ್ ಆಸ್ ಇನ್ ಇದು ನನ್ನ ಲ್ಯಾಬ್ರೇಟ್ರಿ ಅಷ್ಟೇ.